ಇದು ಒಂದ್ ದಿವಸ ಹತ್ತಿಕ್ಕಬಹುದು. ನಾವು ಇನ್ನ ಇವ್ರಿಗೆ ಹೇಳಿ ರ್ಯಾಲಿ ಮಾಡಲ್ಲ, ಇವ್ರಿಗೆ ಹೇಳಿ ಕಾನೂನುಬದ್ಧವಾಗಿ ರ್ಯಾಲಿ ಮಾಡಲ್ಲ. ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ರಿ, ಬೆಂಗಳೂರಲ್ಲಿ ಹೋಗ್ರಿ ಬೆಂಗಳೂರಿಗೆ ಅಂತ ಕರೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ರೆ ನಮ್ಮನ್ನು ಹತ್ತಿಕ್ತೀರಾ, ಬಂಧಿಸ್ತೀರಾ, ನಮ್ಮ ಚಳವಳಿಯನ್ನು ಹಾಳು ಮಾಡ್ತೀರಾ. ನಿಮ್ಗೆ ನಾಚಿಕೆ ಆಗ್ಬೇಕು, ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಕನ್ನಡದ ಬಗ್ಗೆ ಕಳಕಳಿಯ ಸರ್ಕಾರ. ಬೆಂಗಳೂರಿಗೆ ಹೋಗಿ ನೀವು ನಮ್ಮನ್ನು ಬಂಧಿಸೋದಾದ್ರೆ ಬೆಂಗಳೂರಲ್ಲಿ ನಿಮ್ಮ ಕೆಲಸವನ್ನ ಮುಂದುವರಿಸಿ ಅಂತ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರ್ವ ಸರ್ಕಾರ ಅಂತ ಹೇಳ್ತಾ ಇದ್ರು. ಆದ್ರೆ ಪೊಲೀಸ್ನವ್ರನ್ನ ಮುಂದೆ ಇಟ್ಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಕನ್ನಡದ ಅಭಿಮಾನ, ಕನ್ನಡದ ಕಳಕಳಿ ಬರೇ ಸುಳ್ಳು ಬಳ್ಳು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ, ನೀವ್ಯಾರು ಬಂಧನಕ್ಕೆ ಸಿಗಬೇಡಿ, ಹೋಗಿ ಬೆಂಗಳೂರಿಗೆ, ಅದೇನಾಗುತ್ತೆ ಆಗಲಿ ಹೋಗಿ ಅಂತೇಳಿ ಕರೆ ಕೊಡ್ತಾ ಇದ್ದೀನಿ. ಇಲ್ಲ, ನನಗೆ ಹೇಳಿದ್ದು ಮೇಕ್ರಿ ಸರ್ಕಲ್ ಅವ್ರಿಗೂ ಈ ಕಮಿಷನರ್, ಈ ಕಮಿಷನರ್ ಬೆಂಗಳೂರು ಕಮಿಷನರ್ ಇದಾರಲ್ಲ, ಅವ್ರು ನನಗೆ ಹೇಳಿದ್ದೇನು ಅಂದ್ರೆ ಮೇಕ್ರಿ ಸರ್ಕಲ್ ಅವ್ರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಇಲ್ಲೇ ತಡೆದು ಕನ್ನಡದ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಪಾಠ ಕಲಿಸ್ತೀವಿ, ನಾವು ಮಾಡ್ತೀವಿ. ಇವ್ರಿಗೆ ಹೇಳಿ ಮಾಡಲ್ಲ, ಹಾಗೆ ನಮ್ಮ ಹೋರಾಟ ಮಾಡ್ತೀವಿ. ಹೌದು, ಪೊಲೀಸ್ನವರು ಸರ್ಕಾರದ ಒತ್ತಡಕ್ಕೆ ನಾನು ಅರೆಸ್ಟ್ ಮಾಡಿದ್ದಾರೆ. ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ, ಇನ್ಮೇಲೆ ಹೇಳಿ ಕೇಳಿ ಹೋರಾಟ ಮಾಡಲ್ಲ. ಏನು ಮಾಡ್ಬೇಕು ಬೆಂಗಳೂರಲ್ಲಿ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.